ಆಮೇಲೆ ಅದು ಒಂದೇ ಇರೋದು. ಇಲ್ಲಿ 60ರಿಂದ 70 ಜನ ನಾನು ಮಂತ್ರಿ ಆಗಬೇಕು ಅಂತ ಕಾಯ್ತಿರೋರಿದ್ದಾರೆ. ನೀವೇನಾದರೂ ಮಂತ್ರಿ ಮಂಡಲ ವಿಸ್ತರಣೆಗೋ ಏನಕ್ಕೆ ಕೈ ಹಾಕಿದ್ರೆ ಈ ಸರ್ಕಾರ ಉಳಿಯಲ್ಲ. ಯಾಕೆಂದರೆ ಅಷ್ಟು ಜನರು ಕಾಯ್ತಿದ್ದಾರೆ. ಇರೋರಲ್ಲಿ ಪೈಪೋಟಿ, ನಾನೆಷ್ಟು ನೀನೆಷ್ಟು, ನಾನು ಎಷ್ಟು ಹೊಡೆದೆ ನೀನು ಎಷ್ಟು ಹೊಡೆದೆ ಪೈಪೋಟಿ ಇದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಇದೆ. ನಮ್ಮಲ್ಲಿ ಅದು ಬಿಡಿ, ಅಧ್ಯಕ್ಷ ಸ್ಥಾನ ಒಂದು ಯಾವುದೋ ಕೆಲವು ಭಿನ್ನಾಭಿಪ್ರಾಯಗಳಿಂದ ಇದು ನಡೆದಿದೆ. ಹೈಕಮಾಂಡ್ ನಾಳೆ ತೀರ್ಮಾನ ಕೊಟ್ಟರೆ ಮುಗಿದೋಯ್ತು, ಆಮೇಲೆ ಏನೂ ಇರೋದಿಲ್ಲ. ನಮ್ಮದು ನಡ್ಕೊಂಡು ಹೋಗ್ತಾರೆ. ಅಧಿಕಾರಕ್ಕಾಗಿ ಏನೋ ಅದರಲ್ಲಿ ಹಣ ಬರುತ್ತೆ ಅಂತ ಕಿತ್ತಾಟ ಏನಿಲ್ಲ. ಪಕ್ಷ ಭಾಳ ಚೆನ್ನಾಗಿ ಇನ್ನೂ ಚೆನ್ನಾಗಿ ಸಂಘಟನೆ ಮಾಡಬೇಕು ಅಂತ. ಆದರೆ ಇವತ್ತು ನೋಡ್ತಾ ಇದ್ದೀರಲ್ಲ ನೀವು, ನಮ್ಮ ಪಾರ್ಟಿ ಇವತ್ತು ಮಜಬೂತಾಗೇ ಇದೆ, ಚೆನ್ನಾಗೇ ನಡೀತಾ ಇದೆ. ಆದರೂ ಕೂಡ ವ್ಯತ್ಯಾಸಗಳು ಏನೇ ಆಗೋದಿದ್ರೆ ಅದು ಹೈಕಮಾಂಡಿನ ಮೂಲಕ ಆಗುತ್ತೆ. ನಾವು ಯಾರೇ ಇಲ್ಲಿ ಎಷ್ಟು ಬಡಿದಾಡಿದ್ರು ಅದಾಗೋದಿಲ್ಲ. ಅದರಿಂದ ಇದು ಬನ ಬಡಿದಾಟ ಅಲ್ಲ. ನಿನ್ನ ಅಭಿಪ್ರಾಯ ಇದೆ, ಅದಕ್ಕೆ ಉತ್ತರ ಸಿಗ್ತದೆ. ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ ನಂತರದಲ್ಲೇ ಸೈಲೆಂಟ್ ಆಗಾದ್ರು ಸಚಿವರೆಲ್ಲ ಮಾತನಾಡೋದು. ಆದರೆ ನಿಮ್ಮಲ್ಲಿ ಹೈಕಮಾಂಡ್ ನಾಯಕರು ಹೇಳಿದ್ರು, ಉಸ್ತುವಾರಿಗಳು ಹೇಳಿದ್ರು, ಬಹಿರಂಗವಾಗಿ ಮಾತಾಡೋದು ಬಿಡ್ತಾ ಇಲ್ವಲ್ಲ ಸರ್? ಯಾರು ಹೇಳಿದ್ದು ನಿಮಗೆ? ಅವ್ರು ಹೇಳಿದ ತಕ್ಷಣ ಸುಮ್ಮನೆ ಆಗೋದ್ರು ಅಂತ ಒಳಗಿದೆ, ಹೊರಗಡೆ ಹೊರಟ್ರಲ್ಲ ಎಲ್ಲ. ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಇವಾಗ ಏನಕ್ಕೆ ಹೋಗ್ತಾ ಇದ್ದಾರೆ? ಅಲ್ಲಿ ಹೋಗಿ ನಾವು ಇದು ಮಾಡ್ತೀವಿ ಅಂತೇಳಿ ಶುರು ಆದ್ರಲ್ಲ. ನಿನ್ನೆಯಿಂದ ಬರ್ತಾ ಇದೆಯಲ್ಲ, ಯಾರು ಸುಮ್ಮನೆ ಆಗಿಲ್ಲ. ನಿಮ್ಮಲ್ಲಿ ಯಾರು ನಿಮ್ಮಲ್ಲೂ ಸುಮ್ಮನೆ ಆಗಿಲ್ವಲ್ಲ ಸರ್? ಬಿಜೆಪಿಯಲ್ಲೂ ಸುಮ್ಮನೆ ಆಗಿಲ್ಲ. ಈಗ ಅದು ವಾಸನೆ ಹೊಡಿತಾ ಇದೆ, ಅದನ್ನ ಯಾರು ಕೇಳೋರಿಲ್ಲ. ಶಿಸ್ತಿನ ಪಕ್ಷ ಅಂತ ನಿಮ್ಮನ್ನ ನೀವು ಕರ್ಕೊಳ್ಳೋರು, ನಿಮ್ಮ ಪಕ್ಷದ ಹಾಕಿರುವಂತ ಈ ಒದ್ದಾಟ, ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡುವಂತ ಸಂಸ್ಕೃತಿ ನಿಮ್ಮ ಪಕ್ಷದಲ್ಲಿ ಇರ್ಲಿಲ್ಲ. ಈಗ ಆಗ್ತಿದೆ ಅದು. ಈಗ ಉತ್ತರ ಬರೋದು ಕೇಂದ್ರದಿಂದ ಉತ್ತರ ಸಿಗೋದು ತಡವಾಗಿದ್ದರಿಂದ ಸ್ವಲ್ಪ ಈ ವಾಯ್ಸ್ ಜಾಸ್ತಿ ಆಗಿದೆ ಅಷ್ಟೇ. ಅವರು ಬೇರೆ ಬೇರೆ ಇವತ್ತು ದೆಹಲಿಯ ಚುನಾವಣೆ ಅಥವಾ ಬಡ್ಜೆಟ್ ವಿಚಾರ ಇದರಲ್ಲಿ ಸ್ವಲ್ಪ ಅವರು ಮಗ್ನರಾಗಿದ್ದದ್ದು ನಿಜ. ಆದ್ದರಿಂದ ಅವರ ಗಮನದಲ್ಲಿದೆ. ಕಳೆದ 15 ದಿವಸಗಳ ಹಿಂದೆ ನಡ್ಡಾಜಿ ಅವರು ಬಂದಿದ್ದರು, ಅವ್ರ ಗಮನಕ್ಕೂ ತಂದಿದ್ದೇವೆ. ಈಗಾಗಲೇ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದಿದ್ದರು, ಅವ್ರ ಗಮನಕ್ಕೂ ತಂದಿದ್ದೇವೆ. ಆಮೇಲೆ ರಾಧಾ ಮೋಹನ್ ದಾಸ್ ಜಿ ಅವರು ಬಂದಿದ್ದರು, ಅವರಾಗಲೇ ಸಭೆ ಮಾಡಿ ಎಲ್ಲರನ್ನು ಸಮಜಾಯಿಸಿ ಮಾಡಿ ಹೋಗಿದ್ದಾರೆ. ಅಂದರೆ ಅವ್ರಿಗೆ ಪೂರ್ಣ ಗಮನದಲ್ಲಿ ಇದೆ. ಈಗ ಅದಕ್ಕೆ ಉತ್ತರ ಸದ್ಯದಲ್ಲೇ ಬರುತ್ತೆ, ಮುಗಿದೋಗುತ್ತೆ ಅಷ್ಟೇ. ಅದರಿಂದ ಏನು ಕರ್ನಾಟಕದಲ್ಲಿ ಸಿನಿಮಾ ಇದೆ. ಅವ್ರು ಇಲ್ಲಿಗೆ ಬಂದಾಗ ನಾವೇ ತೋರಿಸ್ತೀವಿ ಸಿನಿಮಾ. ಅವಶ್ಯಕತೆ ಇದ್ರೆ ಅಂಥದ್ದೇನಿಲ್ಲ. ಯಾವ ಸಿನಿಮಾ ನೋಡೋ ಚಟ ನಮಗಿಲ್ಲ. ಈಗ ನಾನು ಒಂದು ಮಾತು ಹೇಳ್ತೀನಿ, ರಾಜಕಾರಣದಲ್ಲಿ ಹರೀಶ್ ಚಂದ್ರನ ಹುಡುಕಲ್ಲ ನಾನು. ನನ್ನನ್ನು ಸೇರಿ ನನ್ನ ಬಗ್ಗೆನೂ ಈ ರೀತಿ ಭಾವನೆಗಳು ಯಾರಿಗಾದ್ರೂ ಇರಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.